ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಾಳೆ ಗೃಹ ಪ್ರವೇಶ ಇದೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ 2 AM ಆಗಿದೆ. ಕಾರಲ್ಲಿ ಬ್ಯಾಗ್ಸ್ ಎಲ್ಲ ಅಣ್ಣ ಮತ್ತೆ ಕಾವ್ಯ ಇಡ್ತಾ ಇದ್ರು. ಫೈನಲಿ ನಾವು ರೀಚ್ ಆದ್ವಿ. ಹಾಯ್ ಗಾಯ್ಸ್. ಸೊ ಇವಾಗ 7:20 ಆಗಿದೆ. ಹೋಗೋಣ ಬನ್ನಿ. ಎಷ್ಟಕ್ಕೆ ಬಂದಿದೆ ಅಂಕಲ್ ಇವಾಗ ಅಡುಗೆ? ಇವರೇ ನಮ್ಮ ಚಿಕ್ಕಪ್ಪ. ಸೊ ಎಲ್ಲ ಐಟಮ್ಸು ತರ್ತಾ ಇದ್ರು. ಏನು ನನ್ನ ವ್ಲಾಗ್ಗೆ. ಹಾಗೆ ಇವ್ರು ಬಂದು ನಮ್ಮ ದೊಡ್ಡಮ್ಮ. ಇದೇ ನಮ್ಮ ಚಿಕ್ಕಪ್ಪನ ಮನೆ. ಇವ್ರು ಬಂದು ನಮ್ಮ ಅಪ್ಪನವರ ಅಕ್ಕ, ಅಂದರೆ ನಮಗೆ ಅತ್ತೆ ಆಗಬೇಕು. ಇವ್ರ ಮನೆ. ಹಲೋ. ಪೂಜೆ ಮಾಡ್ತಿದ್ದಾರಲ್ಲ ಅವರು ನಮ್ಮ ಕೊನೆ ಚಿಕ್ಕಪ್ಪ. ಮಾಜಿ ಶಾಸಕರಾದ ಅಶ್ವಿನ್ ಕುಮಾರ್ ಅವ್ರನ್ನ ಭೇಟಿ ಮಾಡೋಕ್ಕೆ ಅವಕಾಶ ಸಿಕ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವಾಗ ಟೈಮ್ ಬಂದು 11:47 PM. ಸೊ ಏನಕ್ಕಪ್ಪ ಇಷ್ಟೋ ತನಕ ನಾನು ಎದ್ದಿದ್ದೀನಿ ಅಂದರೆ, ನಾಳೆ ಗೃಹ ಪ್ರವೇಶ ಇದೆ. ಅಂದರೆ ನಮ್ಮ ಅಪ್ಪನವರ ತಮ್ಮನ ಗೃಹ ಪ್ರವೇಶ ಇರೋದು, ಅಂದರೆ ಚಿಕ್ಕಪ್ಪ. ಸೊ ಅವ್ರದ್ದು ಗೃಹ ಪ್ರವೇಶ ಇದೆ. ಹಾಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ, ಎಲ್ಲ ಪ್ಯಾಕಿಂಗು ಆಯಿತು. ಸೊ ನಾವು ಹೊರಡ್ತಾ ಇರೋ ಟೈಮ್ ಬಂದು 2 o'clock ಹೊರಡ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ ಏನೇನೆಲ್ಲ ಪ್ಯಾಕ್ ಮಾಡಿದ್ದೀನಿ. ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾರೆ. ಸ್ವಲ್ಪ ಬೇಗನೆ ಹೋಗಬೇಕು, ಯಾಕಂದರೆ ನಾವೇ ಲೇಟಾಗಿ ಹೋದರೆ ಚೆನ್ನಾಗಿರಲ್ಲ. ಸೊ ಬೇಗ ಹೋಗಬೇಕು. ನೆನ್ನೆನೇ ಹೋಗಬೇಕಾಗಿತ್ತು ಆ್ಯಕ್ಚುಲಿ, ಬಟ್ ಸಮ್ ವರ್ಕ್ಸಿಂದ ನಾವು ಹೋಗೋಕ್ಕಾಗಲಿಲ್ಲ. ಇವತ್ತು ಮಲಗೋರೋ ಗೊತ್ತಿಲ್ಲ. ಆ್ಯಕ್ಚುಲಿ ಶಾಪಿಂಗ್ ಮಾಡೋದೇ ಲೇಟ್ ಆಯಿತು. ಈಗ ನಾಳೆ ಹೊರಡೋದಷ್ಟೇ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ 2 AM ಆಗಿದೆ. ಕಾರಲ್ಲಿ ಬ್ಯಾಗ್ಸ್ ಎಲ್ಲ ಅಣ್ಣ ಮತ್ತು ಕಾವ್ಯ ಇಡ್ತಾ ಇದ್ರು. ನಾನು ಮತ್ತು ಅಮ್ಮ ಲಾಕ್ ಮಾಡ್ತಾ ಇದ್ವಿ ಡೋರ್ನ. ಜೊತೆಲಿ ಸ್ನೋಫಿನ್ ಕೂಡ ಕರ್ಕೊಂಡು ಹೋಗ್ತಾ ಇದ್ವಿ. ಸ್ನೋಫಿಗೆ ಇದು 3ನೇ ಟ್ರಿಪ್ ಆ್ಯಕ್ಚುಲಿ. ಅವನ್ನ ಪೆಟ್ ಕೇರಿಗೆ ಬಿಡ್ಬೋದಾಗಿತ್ತು, ಬಟ್ ಲಾಸ್ಟ್ ಟೈಮ್ ಅವನಿಗೆ ಅಡ್ಜಸ್ಟ್ ಆಗಿರಲಿಲ್ಲ. ಸೊ ಎಷ್ಟೇ ನಾವು ಪೆಟ್ ಕೇರಿಗೆ ಬಿಟ್ಟರು ನಮ್ಮ ಮೈಂಡೆಲ್ಲ ಅವನ ಹತ್ರನೇ ಇರುತ್ತೆ, ಏನು ಮಾಡ್ತಿದ್ದಾನೋ ಏನೋ ಅಂತ. ಬಟ್ ಹಂಗಂತ ನಾವು ಯಾವಾಗಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ, ಪೆಟ್ ಕೇರಿಗೆ ಬಿಡಲೇಬೇಕು. ಈ ಸತಿ ಏನಪ್ಪ ಅಂದರೆ ಒಂದು ಸ್ವಲ್ಪ ಅವನು ಎಕ್ಸೈಟ್ಮೆಂಟ್ ಆಗಿದ್ದ. ಅವನಿಗೆ ಇದು ನೈಟ್ ಅನಿಸ್ತಿದೆ, ಬಟ್ ನಾವು ಯಾವಾಗಲೂ ಮಾರ್ನಿಂಗ್ ಕರ್ಕೊಂಡು ಹೋಗ್ತಾ ಇದ್ವಿ ಎಲ್ಲೇ ಹೋಗಬೇಕಾದ್ರೂ. ಫೈನಲಿ 2 hours ಆಗಿತ್ತು ಇಲ್ಲಿ ಬರೋ ಅಷ್ಟೊತ್ತಿಗೆ. ನಾವು ಟೋಲ್ ಹೈವೇಲಿ ಬಂದುಬಿಟ್ವಿ, ಸೊ ಅದರಿಂದ ಬೇಗ ಆಯಿತು. ನಾವು ಆ್ಯಕ್ಚುಲಿ 2ಗೆ ಹೊರಡಬೇಕಾಗಿತ್ತು, ಸ್ವಲ್ಪ ಲೇಟ್ ಆಗಿದ್ದರಿಂದ 3 o'clock ಹೊರಟ್ವಿ. ಸೊ ಇಲ್ಲಿ ಬರೋ ಅಷ್ಟೊತ್ತಿಗೆ ನಾವು 6 o'clock ಆಗಿತ್ತು. ಫೈನಲಿ ನಾವು ರೀಚ್ ಆದ್ವಿ. ಹಾಯ್ ಗಾಯ್ಸ್. ಸೊ ಇವಾಗ 7:20 ಆಗಿದೆ. ಹೋಗೋಣ ಬನ್ನಿ. ಎಲ್ಲ ಪ್ರಿಪ್ರೇಷನ್ಸು ಆಗಿದೆ. ನಾನು ನೋಡಿದಾಗ ಯಾರೂ ಕಾಣಿಸ್ಲೇ ಇಲ್ಲ, ಎಲ್ಲ ಒಳಗಿದ್ದಾರೆ ಅಂತ ಅಂದ್ಕೊಂಡೆ. ಹಾಗೆ ಮುಂದೆ ಹೋಗ್ತಾ ಇದ್ದೆ. ರಂಗೋಲೆ ಬಿಡ್ತಾಯಿದ್ರು ಮತ್ತು ಹೂವು ಎಲ್ಲ ಹಾಕಿ ಹೊರಗಡೆ ಎಲ್ಲ ಅರೇಂಜ್ ಮಾಡ್ತಾಯಿದ್ರು. ಬ್ಲೂ ಕಲರ್ ಸ್ಯಾರಿ ಹಾಕಿದಾರಲ್ಲ ಅವರು ನಮ್ಮ ಕೊನೆ ಚಿಕ್ಕಮ್ಮ ಸವಿತಾ ಆಂಟಿ ಅಂತ. ಎಷ್ಟಕ್ಕೆ ಬಂದಿದೆ ಅಂಕಲ್ ಇವಾಗ ಅಡುಗೆ? ಹೌದಾ? ಓಕೆ ಓಕೆ ಓಕೆ. ಹಾಗೆ ನಾನು ಈ ಔಟ್ಫಿಟ್ಟಲ್ಲಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ. ಇವರೇ ನಮ್ಮ ಚಿಕ್ಕಪ್ಪ. ಸೊ ಎಲ್ಲ ಐಟಮ್ಸು ತರ್ತಾಯಿದ್ರು. ಇನ್ನೂ ಅವರು ರೆಡಿ ಆಗಿರಲಿಲ್ಲ. ಏನು ನನ್ನ ವ್ಲಾಗ್ಗೆ ಹೇಗೆ ನಡೀತಿದೆ ಎಲ್ಲ? ಹಾಗೆ ಇವ್ರು ಬಂದು ನಮ್ಮ ದೊಡ್ಡಮ್ಮ. ಏನಕ್ಕಿದೆ ದೊಡ್ಡಮ್ಮ? ಹಾಂ, ಹೌದಾ? ಬರುವಾಗ ಕೊಡ್ಬೇಕಾ? ಒಳಗಡೆ ಬಂದಾಗ ಇದನ್ನ ಹಸು ಕೊಟ್ಬಿಡೋದು, ಆಮೇಲೆ ಹಸು ಕೊಡೋಕೆ ಅಲ್ಲಿ ಬೇರೆ ಅದ ಹಿಡ್ಕ ಬತ್ತಲ್ಲ ಅವ್ರಿಗೆ ಕಾಣ್ಕ ಮಾಡಿ ಅವ್ರು ಕೊಟ್ಬಿಡೋದು. ಇದು ಒಳಗೆ ಬಂದಾಗ ಹಸು ಕೊಡೋದು. ಹೌದಾ? ಬೆಲ್ಲ ಬಾಳೆಹಣ್ಣು. ಇದು ಹಸು ಮನೆಗೆ ಬಂದಾಗ ಕೊಡೋದು. ಇದೇ ನಮ್ಮ ಚಿಕ್ಕಪ್ಪನ ಮನೆ. ಇವನು ವಿನಯ್ ಅಂತ ನಮ್ಮ ಚಿಕ್ಕಪ್ಪನ ಮಗ. ಹಾಗೆ ಭಟ್ರನ್ನ ಕೇಳೋಣ ಬನ್ನಿ ಏನು ಸ್ಪೆಷಲ್ ಮಾಡ್ತಿದ್ದಾರೆ ಅಂತ. ಹಾಂ ಹಾಂ ಓಕೆ ಹಾಂ ಹ್ಞೂ ಹಾಂ ಓಕೆ
ಓಕೆ ಓಕೆ. ಸೊ ಇವರು ಫೇಮಸ್ ಭಟ್ರು. ಅತ್ತೆ ನೋಡಿ ಆಯನ್ನಿ ಆಯನ್ನಿ. ಇವ್ರು ಬಂದು ನಮ್ಮ ಅಪ್ಪನವರ ಅಕ್ಕ, ಅಂದರೆ ನಮಗೆ ಅತ್ತೆ ಆಗಬೇಕು. ವಿಕಾಸ್ ಹೇಗನ್ಸ್ತಿದೆ ಹೊಸ ಮನೆ? ಇವನು ನಮ್ಮ ಚಿಕ್ಕಪ್ಪನವರ 2ನೇ ಮಗ ವಿಕಾಸ್. ಸೊ ಇವನ ಅಣ್ಣ ಬಂದು ವಿನಯ್. ಸೊ ಇದೇ ಚಿಕ್ಕಪ್ಪನ ಮನೆ. ಇದು ಕಿಚನ್ನು. ಇದು ದೇವ್ರ ಮನೆ. ಮೇಲ್ಗಡೆ ಒಂದು ರೂಮ್ ಇದೆ. ನಾನು ತೆಗೆಯೋಕ್ಕಾಗಲಿಲ್ಲ ವಿಡಿಯೋನ, ಬಿಕಾಸ್ ಎಲ್ಲ ಐಟಮ್ಸ್ ಇಟ್ಬಿಟ್ಟಿದ್ರು. ಅನಿಸ್ತಿದೆ ನಿಮ್ಮ ತಮ್ಮನ ಗೃಹ ಪ್ರವೇಶ? ಚೆನ್ನಾಗಿದೆಯಾ? ಎಷ್ಟು ಖುಷಿ ಆಗ್ತಿದೆ? ಮನೆ ಇಷ್ಟ ಆಯ್ತಾ? ಹಲೋ, ಚೆನ್ನಾಗಿ ಕಾಣ್ತಿದ್ದೀನ? ಅಕ್ಕ, ನಮ್ಮ ಅಕ್ಕ ಹೆಂಗಿದೆ ನಮ್ಮಿಬ್ರು ಔಟ್ಫಿಟ್ ಹೇಳು? ಚೆನ್ನಾಗಿದೆ. ನಮ್ಮದು ನಿಂದು ಚೆನ್ನಾಗಿದೆ ನೋಡು. ಏನು ಏನಕ್ಕ, ನಾವು 3 ಜನನು ಒಂದೇ ಥರ ಹಾಕೊಳ್ಳೋಣ ಅಂದ್ಕೊಂಡ್ವಿ. ಇವಕ್ಕ ಬೇರೆ ಹಾಕೊಂಡವಳೆ. ಈಗ ನಮ್ಮ ದೊಡ್ಡಮ್ಮನ ಕೇಳೋಣ ಬನ್ನಿ, ಹೇಗೆಲ್ಲ ರಿಚುವಲ್ ಸ್ಟಾರ್ಟ್ ಆಗುತ್ತೆ ಅಂತ. ವಸ್ತಿ ತರ್ಕ ಬರುವಾಗ ನಾವು ದೇವ್ರು ಬಂದಾಗ ಬೆಳಗ್ಗೆ ರಂಗಪ್ಪ ಬಂದಾಗ ನಾವು ಕೋಳಿ ಕೊಡ್ತೀವಿ. ಕೋಳಿ ಕೊಟ್ಟಾಗ ಅದು ರಕ್ತ ಈರ್ಕೊಂಡು ಸ್ವಾಮಿ ಮನ ಒಳಗಡೆ ನುಕ್ಕ ಹೊಂಟೋಯ್ತು. ಪ್ರವೇಶ ಮಾಡ್ಕೊಂಡು ಒಳಗಡೆ ಸ್ವಾಮಿ ಮನ ದೇವ್ರು. ಅದು ನಮ್ಮ ಮನೆ ದೇವ್ರು. ಒಳಗೆ ನುಕ್ಕೊಳ್ಳೋದ ಕ್ಯಾನ್ಸಲ್ ಮಾಡ್ರಿ. ಒಳಗಡೆ ಪ್ರವೇಶ ಮಾಡೋದು ಪಾಸ್ ಮಾಡಿ. ಹಾಗೆ ನಮ್ಮನೆ ದೇವ್ರು ಬಂದು ಬೆಳಗಿರಿ ರಂಗನಾಥ ಸ್ವಾಮಿ. ಇವಾಗ ಹೊಸನೀರು ತರಕ್ಕೆ ಹೋಗ್ತಾ ಇದ್ದೀವಿ ಕೆರೆ ಹತ್ರ. ನಾನು ಫಸ್ಟ್ ಟೈಮ್ ಈ ಥರ ಪದ್ಧತಿ ಎಲ್ಲ ನೋಡ್ತಾ ಇರೋದು. ಲೈಕ್ ನಮ್ಮ ಮನೇಲಿ ನಡೆಯುತ್ತೆ, ಅಂದರೆ ನಮ್ಮ ಊರಲ್ಲೆಲ್ಲ. ಬಟ್ ನಾನು ಈ ಸತಿ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮು. ಅವಾಗೆಲ್ಲ ನಾನು ಬರ್ತಾ ಇರಲಿಲ್ಲ. ನಮ್ಮೂರಲ್ಲಿ ಈ ಥರ ಪದ್ಧತಿ ಇದೆ, ಹಾಗೆ ನಿಮ್ಮೂರಲ್ಲಿ ಹೇಗೆ ಅಂತ ತಿಳಿಸಿ. ಈಗ ಕೆರೆ ಹತ್ರ ಬಂದ್ವಿ. ಇವಾಗ ಎಲ್ಲ ದೇವ್ರದ್ದು ಪೂಜೆ ಎಲ್ಲ ಮಾಡಿ ಎಲ್ಲ ಮಾಡ್ತಾರೆ. ಏನಾರು ಮಾಡು. ದೊಡ್ಡಮ್ಮ ಪರ್ಕೆ ಯಾಕೆ? ಜೊತೆಲಿ ಹೋದಾಗ ಕೈಯಣ್ಣ ಲಕ್ಷ್ಮಿ ಮನಗ್ ಬರ ಇಬ್ರು ಮಕ್ಕಳು ಎಲ್ಲ 5 ಜನ ಎಲ್ಲ ಒಂದೇ ಸರಿ ಅವರೆಲ್ಲ ನೀನ್ ಜೋರಾಗಿ ಹೇಳು ದೊಡ್ಡಮ್ಮ. 5 ಕೊಟ್ಟ ಅಂದ್ರೆ ವಸತಿ ತನಕ ಈಗ ಕಟ್ಟಕ್ಕೆ 5 ಕೊಟ್ಟ ಅಂದ್ರೆ ಭತ್ತ, ಅವರೆಕಾಳು, ಹತ್ತಿ, ರಾಗಿ, ಬೇಳೆ 5 ತರ ಕಾಳು ಹಾಕಿ ಅಲ್ಲಿ ಕಟ್ಟೋದು. 5 ಕೊಟ್ಟನೆ ಅಂತ ಅದೇನಕ್ಕೆ ಅದು? ದೇವ್ರನ್ನ ತಪ್ಪಲು ಕಟ್ತಾರತ್ತ. 5 ತಪ್ಪಲು ಕಟ್ತಾರ. ನಾಮ ಇಕ್ಕಂದು ಅಲ್ಲ ಹಸುಗ ತರ್ಲಿ ಅಲ್ಲಿ ಒಬ್ಬೊಬ್ರು ಹೌದಾ? ವಿಘ್ನೇಶ್ವರ ಮಾಡ್ತಾರೆ. ವಿಘ್ನೇಶ್ವರ
ಹಿಂದೋಡಮ್ಮ ವಿಘ್ನೇಶ್ವರ ಅಂತ, ಅದು ಬೊಮ್ಮದೇವರು ಅಂತ. ಸಗಣಿನ ಅದು ಫಸ್ಟ್ನೇ ಪೂಜೆ. ದೇವ್ರು ಅದು ಅರಿಶಿನ ಕುಂಕುಮ ನಾಮ ಹಾಕ್ತಾರೆ. ಇಲ್ಲಿ ಅರ್ಗ ಸ್ವಾಮಿದು ಅಕ್ಕಿ ಹಾಕಿ ಅಡಿಗೆ ಬಾಳೆ ಎಲ್ಲ ಮೇಲೆ ಬಿಳಿ ಪಂಚ, ಅದ್ರ ಮೇಲೆ ಅರ್ಗ ಪೂಜೆ ಅದ. ಅದು ಕಂಜಬುಕ್ಕ ರಂಗಪ್ಪನ್ಗ ಅದು ದಾಸ ಏನಲ್ವಾ, ಅವ್ರ ಕಂಜಬುಕ್ಕ ಅದಕ್ಕೆ ಧಾನ್ಯಗಳ ಹಾಕೋದ್ರೊಳಗೆ ಅಕ್ಕಿ ತುಂಬೋದು ಅಲ್ಲಿ ಮನೇಲಿ. ಇದು ಬೆತ್ತ, ಬೆತ್ತ ಅದು ಜಟ್ಟ, ಅದು ಜಟ್ಟ ಅಲ್ಲಿ ಕಟ್ತಾವ್ರಲ್ಲ ನಾನು ಹೇಳಿದ್ನಲ್ಲ 5 ಥರ ಕಾಳು: ಹತ್ತಿ, ರಾಗಿ, ಬೇಳೆ, ಅವರೆಕಾಳು, ಇದ್ಯಾವುದು ಇನ್ಯಾವ ಕಾಳು, ಮರಿದು ಕುರಿ ಪಿಕ್ಕ, ಆಡ್ ಮರಿದು ಅದ್ರ ಪಿಕ್ಕ ಹಾಕಿರೋದು. ಅದೇ ಶ್ರೇಷ್ಠವಾದದ್ದು ಮರಿದು. ಹತ್ತಿ ಅರಿಶಿನ ಬಟ್ಟೆ ಮಾಡಿ ಕಟ್ಟಿ ರೈತನ ಕೊಟ್ನ ಅಂತ. ದೇವ್ರ ತಪ್ಪಲ್ಗೆ ಅದೇ ಮುಖ್ಯ. ಸಗಣಿಗೆ ಚುಚ್ಚು ಜಾಸ್ತಿ ಚುಚ್ಚು ಅದಕ್ಕೆ ಪೂಜೆ ಮಾಡ್ತಾರೆ. ಫಸ್ಟು ಅಂದ್ರೆ ಗಣಪತಿ ಈ ಥರ ಗಣಪತಿ ಮಾಡ್ತಾರಲ್ಲ ಆ ಥರ ಮಾಡೋದು. ಗಣಪತಿ ಸ್ವಾಮಿ ಅವನಿಗೆ ಫಸ್ಟ್ನೇ ಪೂಜೆ. ದೇವ್ಗ ಪೆಂಜು ಯಾವುದು ವೈಟ್ ಬಟ್ಟಲಿ ಕಡ್ಡಿಗೆ ಹಾಕಿ ಕಟ್ಟಿರೋದು. ಕಟ್ಟಿ ಅದ ಪೆಂಜ್ಗೆ ಎಣ್ಣೆ ಹಾಕಿ ಹಳ್ಳೆಣ್ಣೆ ಹಾಕಿ ಅದ ಸೌರ್ಬಿಟ್ಟು ದೇವ್ರ ಪೂಜೆ ಮಾಡ್ತಾರಲ್ಲ ಅವಾಗ ಅದು ಹಿಡ್ಕೊ ಹೋಯ್ತಾರ. ಪೆಂಜಿಂದು ಪೂಜೆ ಮಾಡ್ತಾರ ಸ್ವಾಮಿಗೆ. ಫಸ್ಟ್ ಅಕ್ಕಿ ಎಲ್ಲ ಹಾಕಿ ಫಸ್ಟ್ ಪೂಜೆ ಆಗೋಯ್ತದ. ನೆಲಕ್ಕೆ ನೆಲ್ಗಳು ಹಾಕ್ತಾರೆ. ಮಾಡಿ ಪೂಜೆ ಮಾಡಿ ಕಟ್ಟದ ಎಲ್ಲಕ್ಕೂ ತುಂಬಿಟ್ಟು ಎಲ್ಲ ರೆಡಿ ಮಾಡೋದು. ಖಾಲಿ ಮಡಿಕ ರೆಡಿ ಮಾಡೋದು. ಅಂದ್ರೆ ಏನಾದ್ರು ತಪ್ಪು ಮಾಡಿದ್ರೆ ಕ್ಷಮಿಸಿ ತಾಯಿ ಅಂದ್ಬಿಟ್ಟು 5 ರೂಪಾಯಿ ಗಣ್ಯವ್ರು ಬೆಳಿ ರಂಗಪ್ಪನ್ಗ ಬಿಡ್ತಾವ್ರ. ಹೆಣ್ದೇವ್ರು ಶಿವಸಮುದ್ರ ಮರವು ಬಿಡ್ತಾವ್ರ. ಅಂದ್ರೆ ತಪ್ಪು ನಾವು ಮಾಡಿದ್ರೆ ಕ್ಷಮಿಸು ತಾಯಿ ಅಂತ ಬಿಡೋದು. ರಂಗಪ್ಪನ್ಗೂ ಬೆಳಿ ರಂಗಪ್ಪನ್ಗೂ ಶಿವಸಮುದ್ರ ಮರವು. ಗಾಬರಿ ಆಗ್ಬಿಟ್ಟು ದೇವ್ರು ಅಂಗಾಂಶ ಬಂದ್ಬಿಡ್ತಾನೆ ಗೊತ್ತಾಗ. ಕರೆಯೋಣ ಅಂತ ತಂದ್ಬಿಡ್ತಾರೆ. ಹಾಗೆ ಅಲ್ಲಿ ಪೂಜೆ ಆದಮೇಲೆ ಇಲ್ಲಿ ಹಸುಗೆ ಮತ್ತು ಕರುಗೆ ಪೂಜೆ ಮಾಡ್ತಾರೆ. ಇಲ್ಲಿ ಕರ್ಪೂರ ಹಚ್ಚಿ ಪೂಜೆ ಮಾಡ್ತಿದ್ದಾರಲ್ಲ ಅವರು ನಮ್ಮ ಕೊನೆ ಚಿಕ್ಕಪ್ಪ ಮಾದೇಶ್ ಅಂಕಲ್ ಅಂತ. ಅವರೇ ತುಂಬ ಫಂಕ್ಷನಲ್ಲಿ ಓಡಾಡ್ತಾ ಇದ್ದಿದ್ದು. ನಂಗಂತೂ ತುಂಬಾ ಇಷ್ಟ ಆಗುತ್ತೆ. ಅವ್ರು ಯಾವಾಗಲೂ ನಗ್ತಾನೆ ಇರ್ತಾರೆ, ಕೋಪನೇ ಮಾಡ್ಕೊಳ್ಳೋದಿಲ್ಲ. ಸಾಯಂಕಾಲ 4 ಗಂಟೆ ಬೇಡ 12 ಗಂಟೆ ಮಾಡು
ರೊಟ್ಟಿ ಮಾಡೋರು ಹಿಡಿಬೇಡ್ವಾ ಅಲ್ಲಿ ಇಟ್ಬಿಟ್ಟು ಬಂದಿಲ್ಲ ಅದೆತ್ ಮುಡಿಕ್ರಿ ಗೋಳಿ ಹೋರ್ಬಾತಿ ಆಜಾ ಪಿಂಕ್ ಡ್ರೆಸ್ಸಲ್ಲಿರೋದು ನನ್ನ ಮಾಮು, ನಮ್ಮ ಅಮ್ಮನ ಪಕ್ಕ ಇರೋದು ನಮ್ಮ ಅಣ್ಣ ಆ್ಯಂಡ್ ಇಬ್ಬರು ಚಿಕ್ಕಮ್ಮಂದಿರಿದ್ದಾರೆ. ನಮ್ಮ ಮಾಮ್ ಪಕ್ಕ ಕೂತಿದ್ದಾರಲ್ಲ ಚಿಕ್ಕಮ್ಮ, ಅವ್ರ ಮಗಳು ಹಬಿ. ಒಬ್ರು ದೊಡ್ಡಮ್ಮ ಮತ್ತು ಇನ್ನೊಬ್ರು ಚಿಕ್ಕಮ್ಮ ಇದ್ದರು. ಅವ್ರ ಫೋಟೋ ತೊಗೊಳಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಐ ಹೋಪ್ ನಾನು ವ್ಲಾಗ್ ಮಾಡ್ತೀನಿ ಅವ್ರ ಜೊತೆನೂ. ಕೊನೆ ಚಿಕ್ಕಪ್ಪ ಇದ್ದಾರಲ್ಲ, ಅವ್ರಿಗೆ ಇಬ್ಬರು ಮಕ್ಕಳು. ನನ್ನ ಇಬ್ಬರು ತಂಗಿದಿರ ಜೊತೆ ವಿಡಿಯೋ ತೊಗೊಳಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತೀನಿ. ಪೂಜೆ ಸ್ವಲ್ಪ ಬೇಗನೆ ಮುಗಿಯುತ್ತೆ ಅಂದ್ಕೊಂಡ್ವಿ, ಆದರೆ ಸ್ವಲ್ಪ ನಿಧಾನ ಆಗೋಯ್ತು. ಆಲ್ಮೋಸ್ಟ್ ಸ್ವಲ್ಪ ಜನ ರಿಲೇಷನ್ಸ್ ಆಲ್ರೆಡಿ ಬಂದಿದ್ರು. ಮನೆ ಹತ್ರ ಇರೋ ರಿಲೇಷನ್ಸ್ ಎಲ್ಲರೂ ಸೇರಿ ಮಾರ್ನಿಂಗ್ ಟಿಫನ್ ಮಾಡಿದ್ವಿ. ಸ್ಪೆಷಲ್ ಏನಪ್ಪ ಅಂದರೆ ಪೈನಾಪಲ್ ಕೇಸರಿ ಬಾತ್ ಮತ್ತು ಖಾರ ಪೊಂಗಲ್ ಹಾಗೆ ಉಪ್ಪಿಟ್ಟು ಕೂಡ ಮಾಡಿಸಿದ್ರು. ನನಗಂತೂ ಟಿಫನ್ ತುಂಬಾ ಇಷ್ಟ ಆಯಿತು. ಇದು ಬಂದು ಮಧ್ಯಾಹ್ನದ ಊಟ. ಹಾಗೆ ಗಣಹೋಮ ಕೂಡ ಮಾಡಿಸಿದ್ರು. ಇವತ್ತೇನು ವಿಶೇಷ ಅಂದರೆ ನಮ್ಮ ಟಿ ನರಸೀಪುರದಲ್ಲಿ ಜನಪ್ರಿಯ ನಾಯಕರು ಮತ್ತು ಮಾಜಿ ಶಾಸಕರಾದ ಅಶ್ವಿನ್ ಕುಮಾರ್ ಅವ್ರನ್ನ ಭೇಟಿ ಮಾಡೋಕ್ಕೆ ಅವಕಾಶ ಸಿಕ್ತು. ಅಂದರೆ ನಾನು ಯಾವತ್ತೂ ರಾಜಕೀಯ ವ್ಯಕ್ತಿಗಳನ್ನ ಮತ್ತು ಪೊಲಿಟಿಷಿಯನ್ಸ್ನ ನಾನು ಯಾವತ್ತೂ ಭೇಟಿಯಾಗಿರಲಿಲ್ಲ. ನನಗೇನು ಅನಿಸ್ತಿತ್ತು ಅಂದರೆ ಪೊಲಿಟಿಷಿಯನ್ಸ್ ಎಲ್ಲ ಸ್ಟ್ರಿಕ್ಟ್ ಆಗಿರ್ತಾರೆ, ಹೇಗೆ ಮಾತಾಡ್ತಾರೋ ಏನೋ ಅಂತ ಅನಿಸ್ತಾ ಇತ್ತು. ಬಟ್ ನನಗಂತೂ ತುಂಬಾ ಖುಷಿ ಆಯಿತು. ಅವರಿಷ್ಟು ಅಂಬಲ್ಡ್ ಪರ್ಸನ್ ಅಂದರೆ ಡೌನ್ ಟು ಅರ್ತ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲನೂ ಸಮವಾಗಿ ಮಾತಾಡಿಸ್ತಾ ಇದ್ರು. ಎಲ್ಲೂ ಅವರು ಹೀಗೋ ತೋರಿಸ್ಲಿಲ್ಲ, ಎಲ್ಲೂ ಕೋಪ ಇರಲಿಲ್ಲ ಅವರಲ್ಲಿ. ನಗ್ತಾ ನಗ್ತಾ ಮಾತಾಡಿಸ್ತಾ ಫೋಟೋ ತೆಗೆಸ್ಕೊಳ್ತಾ ಇದ್ರು. ಯಾರೇ ಬಂದ್ರೂ ಅಷ್ಟೇ ಕೂಲಾಗಿ ನಗ್ನಗ್ತಾನೆ ಫೋಟೋ ತೆಗೆಸ್ಕೊಳ್ತಾ ಇದ್ರು. ಆ್ಯಂಡ್ ಐ ವಾಸ್ ಶಾಕ್ಡ್, ಈ ಥರನೂ ಒಬ್ಬರು ಪೊಲಿಟಿಷಿಯನ್ ಇರ್ತಾರಾ ಅಂತ. ಅಂದರೆ ಅಷ್ಟು ಫ್ರೆಂಡ್ಲಿಯಾಗಿ ನಂಗೆ ನಂಬೋಕೆ ಆಗ್ತಾ ಇರಲಿಲ್ಲ. ಆಮೇಲೆ ನನ್ಗೇನು ಅನಿಸ್ತಾ ಇತ್ತಂದರೆ ಈ ಥರ ಒಬ್ಬರು MLA ನಮಗೆ ಬರಬೇಕು ಅಂತ ಅನಿಸ್ತಿತ್ತು. ಆಮೇಲೆ ನಾನು ಅವ್ರ ಬಗ್ಗೆ ಏನು ತಿಳ್ಕೊಂಡಿದ್ದಂದರೆ ಟಿ ನರಸೀಪುರದಲ್ಲಿ ಜನಸೇವೆ ಮತ್ತು ಅಭಿವೃದ್ಧಿಗೆ ಸದಾ ಬದ್ಧರಾಗಿರ್ತಾರೆ ಅವರು. ಅವ್ರ ಸರಳತೆ, ವಿನಯ ಮತ್ತು ಜನರ ಮೇಲಿರೋ ಪ್ರೀತಿ ನನಗೆ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಅಶ್ವಿನ್ ಸರ್, ನನಗೆ ನಿಮ್ಮ ಜೊತೆ ಫೋಟೋ ತೆಗೆಸ್ಕೊಳ್ಳೋ ಅವಕಾಶ ಸಿಕ್ತು. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಬಂದು ನಮ್ಮ ಚಿಕ್ಕಪ್ಪಂಗೆ, ಯಾಕಂದರೆ ಅವರಿಂದನೇ ನಾನು ಇವತ್ತು ಅವ್ರನ್ನ ಮೀಟ್ ಮಾಡೋಕ್ಕಾಗಿತ್ತು. ಆ್ಯಂಡ್ ಇನ್ನೊಂದು ಏನಂದರೆ ನಮ್ಮ ಚಿಕ್ಕಪ್ಪ ಬಂದು ಉಪಾಧ್ಯಕ್ಷರು. ಆ್ಯಂಡ್ ಐ ವಿಶ್ ನೆಕ್ಸ್ಟ್ ಎಲೆಕ್ಷನ್ಗೆ ನಮ್ಮ ಅಶ್ವಿನ್ ಕುಮಾರ್ ಸರ್ MLA ಆಗಿ ಬರಬೇಕು ಅನ್ನೋದು ನನ್ನ ಆಸೆ. ಆ್ಯಂಡ್ ಐ ಪ್ರೇ ಫಾರ್ ದಟ್. ಇದು ಬಂದು ಲಿವಿಂಗ್ ಏರಿಯಾ, ಸ್ಪೇಷಿಯಸ್ ಆಗಿದೆ. ಇದು ಮೇನ್ ಎಂಟ್ರೆನ್ಸ್ ಆಗುತ್ತೆ. ಹಾಗೆ ಬರೆದ್ರೆ ಇಲ್ಲಿ ಕಿಚನ್ ಬರುತ್ತೆ. ಒಂದು ರೂಮು ದೇವ್ರ ಮನೆ ಇದೆ, ಮೇಲ್ಗಡೆ ಇನ್ನೊಂದು ರೂಮ್ ಇದೆ. ಆಂಟಿ ಹೋಗಿ ಬರ್ತೀವಿ ಆಂಟಿ. ಇಲ್ಲ ಆಂಟಿ, ಆಂಟಿ ಬರ್ತೀವಿ ಬಿಡಿ ನೆಕ್ಸ್ಟ್ ವೀಕು. ಚೆನ್ನಾಗಿತ್ತು ಆಂಟಿ. ಬಾಯ್ ಅಂಕಲ್. ಸರಿ. ಗೃಹ ಪ್ರವೇಶ ಮುಗೀತು. ಐ ಎಂಜಾಯ್ಡ್ ಅ ಲಾಟ್ ಆ್ಯಂಡ್ ತುಂಬ ಇಷ್ಟ ಆಯಿತು. ಬಿಕಾಸ್ ನಾವೆಲ್ಲ ಗೆಟ್ ಟುಗೆದರ್ ಆಗಿದ್ವಿ. ಒಂದು ಗೃಹ ಪ್ರವೇಶ ಅಂದಾಗ ಅವ್ರಲ್ಲಿ ಏನೇ ಒಂದು ಫಂಕ್ಷನ್ ಅಂತ ಇದ್ದಾಗ, ನಮ್ಮ ಫ್ಯಾಮಿಲಿ ಅಂತ ಬಂದಾಗ ಅದು ನಾವು ಮಾತಾಡೋದು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡೋದು, ದಟ್ ಈಸ್ ಟೋಟಲಿ ಡಿಫ್ರೆಂಟ್. ಸೊ ಆ ಒಂದು ಮೂಮೆಂಟ್ಸ್ನ ಎಂಜಾಯ್ ಮಾಡಬೇಕು. ಮತ್ತು ನಾವು ಯಾವಾಗ ಮೀಟ್ ಮಾಡ್ತೀವೋ, ನಾವು ಯಾವಾಗ ಸಿಗ್ತೀವೋ, ವಿ ಡಸಂಟ್ ನೋ.
ಬಟ್ ಟುಡೇ ಐ ಎಂಜಾಯ್ಡ್. ಊಟ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಎಲ್ಲ ರಿಚುವಲ್ಸು ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಊರಲ್ಲಿ ನಾನು ಅಷ್ಟು ರೇರಾಗಿ ನೋಡಿರಲಿಲ್ಲ, ನಾನು ಗೃಹ ಪ್ರವೇಶ ಮಾಡಿ ಈ ಥರ ಎಲ್ಲ ರಿಚುವಲ್ಸ್ ಮಾಡ್ತಾರೆ ಅಂತ. ಬಟ್ ಅಂದರೆ ಕೇಳ್ಪಟ್ಟಿದ್ದೆ, ಇಷ್ಟೊಂದು ಡೀಟೇಲಾಗಿ ಗೊತ್ತಿರಲಿಲ್ಲ. ಬಟ್ ಇವತ್ತು ನಾನು ಫುಲ್ಲು ಡೀಟೇಲ್ ನೋಡಿದೆ. ಆ ವಿಡಿಯೋ ನಾನು ಹಾಕ್ತೀನಿ. ಸೊ ಚಿಕ್ಕಪ್ಪ ಅಂತೂ ಫುಲ್ಲು ಖುಷಿ, ಹೊಸ ಮನೆ ಅಂತ. ಇವ್ರು ಬಂದು ಹುಣಸೂರಮ್ಮ ಅಂತ, ಅಂದರೆ ನಮ್ಮ ದೊಡ್ಡಮ್ಮನವರ ಅಮ್ಮ. ಅವ್ರು ಮಾತಾಡೋದೆಲ್ಲ ಜೋಕ್ ಆಗಿರುತ್ತೆ ಕೇಳಿ. ಏನಮ್ಮ ರಾಕಿ ತುಂಬ ಬಾರ್ಕ್ ಮಾಡ್ತಿದ್ದ, ಅದಕ್ಕೆ ಅವ್ರು ಬೈತಾ ಇದ್ರು. ನೀರ್ ಕುಡಿಬೇಕಾ ಕುಡ್ದಾದ್ರೆ ಇಷ್ಟ ಬಂದಾಗ ಉಳಿತಾವ. ಮಾತಾಡ್ತೀನಿ ಮಾತಾಡ್ಸೋಣ ಬಾಕಿ ಹಂಗೆ ಬೊಗಳ್ತದ. ಆಮೇಲೆ ಇವರೆಲ್ಲ ಮಾತಾಡ್ತದ, ಮಾಡ್ಬಿಟ್ಟು ಬೊಗಳ್ತದ. ಫೈನಲಿ ನನಗೆ ಈ ಫಂಕ್ಷನ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ನಾನು ತುಂಬ ಎಂಜಾಯ್ ಮಾಡಿದೆ. ನಾನು ಹೊರಡೋ ಅಷ್ಟೊತ್ತಿಗೆ 4 o'clock ಆಗಿಬಿಟ್ಟಿತ್ತು, ಅಂದರೆ 4:30 ಆಗಿತ್ತು ಅನಿಸುತ್ತೆ. ತುಂಬ ಚೆನ್ನಾಗಿತ್ತು, ಫ್ಯಾಮಿಲಿ ಎಲ್ಲ ಸೇರಿದ್ವಿ, ತುಂಬ ಖುಷಿ ಆಯಿತು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.